ಇತ್ತೀಚೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಅದು ನಮ್ಮ ರಾಜ್ಯದಲ್ಲ, ಕೇರಳ ಬಸ್ಸಲ್ಲಿ ನಡೆದಂಥ ಒಂದು ಘಟನೆ. ಒಂದು ಹುಡುಗಿ ಯಾರೋ ನನ್ನ ತಪ್ಪಾಗಿ ಟಚ್ ಮಾಡ್ತಿದ್ದಾರೆ ಅಂತ ಆಕೆ ವಿಡಿಯೋ ಮಾಡಿಕೊಂಡು ಮಾಡಿದ ಪರಿಣಾಮ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊತಾನೆ. ನನಗೆ ಇದೆಲ್ಲ ನೋಡಿ ಅನಿಸ್ತಾ ಇರೋದೇನು ಅಂತಂದರೆ, ಅವನು ಸತ್ತ ಮೇಲೆ ಇವರೆಲ್ಲ ಮಾಡ್ತಾರೋ ಅನಾಲಿಟಿಕ್ಸು, ಅವಳು ಕಣ್ಣು ಹಿಂಗೆ ನೋಡ್ತಾ ನೋಡ್ತಾ ಹಾಗೆ ನಗ್ತಿದ್ದಾಳೆ, ಅವಳು ವಿಕೃತವಾಗಿ ನಗ್ತಿದ್ದಾಳೆ, ಅವನು ತುಂಬ ಇನ್ನೋಸೆಂಟು, ಇವಳದೇ ಮಿಸ್ಟೇಕು. ಎಸ್, ಫೈನ್, ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಅನಾಲಿಸಿಸ್ಸು ಅವಳು ವಿಡಿಯೋ ಮಾಡಿ ಫಸ್ಟ್ ಮಾಡಿದಾಗಲೇ ಯಾಕೆ ಯಾರೂ ಮಾಡ್ತಾ ಇಲ್ಲ ಅಂದರೆ, ನೆಗೆಟಿವಿಟಿನ ಭಾಳ ವೆಲ್ಕಮ್ ಮಾಡಿ ಭಾಳ ಖುಷಿಯಾಗಿ ಫಸ್ಟ್ ನಾವೆಲ್ಲ ಅದನ್ನು ಸ್ವೀಕರಿಸಿ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ತಪ್ಪು ಅಂತ ಹೇಳೋದ್ರಲ್ಲಿ ಏನೋ ಒಂದು ಖುಷಿ ಇದೆ, ಮಜಾ ಇದೆ. ಯಾವಾಗ ಆ ಮನುಷ್ಯ ಸತ್ತೇ ಹೋಗ್ತಾನೆ, ಸೂಸೈಡ್ ಮಾಡ್ಕೊತಾನೆ, ಆವಾಗ ನಮಗೆ ಓಕೆ ಅವ್ನು ನಿಜ ಅಂತ. ಅಂದರೆ ನನಗೆ ಇಲ್ಲಿ ಅರ್ಥ ಆಗ್ತಾ ಇಲ್ದಿರೋದು ಅಥವಾ ಅರ್ಥ ಆಗಬೇಕಾಗಿರೋದೇನು ಅಂದರೆ, ಯಾರೊಬ್ರು ಸಾಯ್ಲೇಬೇಕಾ ಅವ್ರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ? ಸೊ ಅನಲೈಸ್ ಮಾಡೋರು, ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕೂತ್ಕೊಂಡು ಇದನ್ನ ಡಿಸ್ಕಸ್ ಮಾಡೋರೆಲ್ಲ ಮಾಡೋರು, ಅಥವಾ ಆಕೆನೋ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತೆ, ಗೊತ್ತಿಲ್ಲ ನನಗೆ. ಆಕೆ ಇನ್ಫ್ಲೂಯೆನ್ಸರೇ ಆಗಿದ್ರೆ ಆ ಲೋಕಲ್ ಭಾಷೆಯ ಬೇರೆ ಫಾಲೋವರ್ಸು, ಬೇರೆ ಅವ್ರು ಇವ್ನ ಫಾಲೋ ಮಾಡಿ ಇವ್ರು ಅವ್ರನ್ನ ಫಾಲೋ ಮಾಡೋ ಅಂತ ಇರ್ತಾರಲ್ಲ ಇನ್ಫ್ಲೂಯೆನ್ಸರ್ಸು, ಅವರೆಲ್ಲ ಈ ದೃಷ್ಟಿಕೋನದಲ್ಲಿ ಹಂಗೆ ಮಾಡಿದ್ರೆ ಇವತ್ತು ಆ ವ್ಯಕ್ತಿ ಬದುಕ್ತಾ ಇದ್ದ ಅಲ್ವಾ? ಇದು ನನ್ನ ಒಂದು ಕಾಲು. ಹಾಗಾಗಿ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇವತ್ತೇನಾಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ವಿಡಿಯೋ ಮಾಡಿ ಹಾಕಿ, ಇದನ್ನು ಮಾಬ್ ಸೈಕಾಲಜಿ ಅಂತಾರೆ. ನೀವು ಅಬ್ಸರ್ವ್ ಮಾಡಿ, ನಿಮ್ಮದೇ ಯಾವ್ದಾದ್ರು ವಿಡಿಯೋ ಇರ್ಬೋದು, ಸ್ಟಾರ್ಟಿಂಗ್ ಒಂದು 4 ಕಮೆಂಟ್ ಯಾರು ನೆಗೆಟಿವ್ ಹಾಕ್ಬಿಟ್ರೆ ಎಲ್ರಿಗೂ ಜ್ಞಾನದೇ ಆಗ್ಬಿಡುತ್ತೆ, ಹಿಂಗೆ ಮಾತಾಡಬೇಕು ಅಂದ್ಬಿಟ್ಟು ಅಂತ. ಎಲ್ಲರೂ ಅವ್ರ ಪರ್ಸೆಪ್ಷನ್, ಅವ್ರ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಏನೋ ಬೇರೆ ಕಮೆಂಟ್ ಮಾಡಬೇಕು ಅಂತ ಬಂದವನು ಕೂಡ ಆ ಸ್ಟಾರ್ಟಿಂಗ್ 4 ಕಮೆಂಟ್ ನೋಡಿ ಓಹೋ ಹಿಂಗೆ ಮಾತಾಡಲಿಲ್ಲ ಅಂದ್ರೆ ನಾವು ದಡ್ರು ಅನ್ನೋ ಥರ ಭಾವನೆ. ಸೊ ಇದೊಂದು ತುಂಬ ಸ್ಟ್ರಾಂಗ್ ಆದಂಥ ಒಂದು ಆಯುಧ ಸೋಷಿಯಲ್ ಮೀಡಿಯಾ, ಕ್ಯಾಮ್ರಾ ಅಂತಕ್ಕಂಥದ್ದು. ಸುಮ್ಮನೆ ಇದೆ ಅಂದ್ಬಿಟ್ಟು ಅಂತೂ ಒಪಿನಿಯನ್ಸ್ನ ದಯವಿಟ್ಟು ಹಾಕಬೇಡಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್, ಇವಾಗ ಕೇರಳದಲ್ಲಿ ಆಗಿದ್ದ ಇನ್ಸಿಡೆಂಟ್ ನಾಳೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ನಾನು ಅದಕ್ಕೆ ಹೇಳೋದು, ಯಾವತ್ತೂ ಒಂದು ವಿಡಿಯೋ ನೋಡಿದ ತಕ್ಷಣ, ಏನೇ ನೋಡಿದ ತಕ್ಷಣ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಸೊ ಇವತ್ತು ಇವತ್ತಿಗೆ ತುಂಬ ಅನಾಲಿಸಿಸ್ ವಿಡಿಯೋ ಅದ್ರ ಮೇಲೆ ಬರ್ತಾ ಇದೆ. ಬಟ್ ಅದನ್ನು ಮೊದಲೇ ಎಚ್ಚರಿಕೆಯಿಂದ ಮಾಡಿದ್ರೆ ಒಂದು ಇನ್ನೋಸೆಂಟ್ ಜೀವ ಉಳಿತಾ ಇತ್ತು ಅನ್ನೋದೇ ನನ್ನ ಒಂದು ಕನ್ಸರ್ನ್ ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ. ಥ್ಯಾಂಕ್ ಯು.